ಸ್ನೇಹಿತರೆ, ಟೈಮ್ ಇವಾಗ 10:45, ದಿನಾಂಕ 26. ನಿನ್ನೆ 25ನೇ ತಾರೀಕು ಕೆ ಆರ್ ಪೇಟೆಗೆ ಒಂದು ಬಾಡಿಗೆ ಬಂದಿತ್ತು ಚನ್ನಪಟ್ಟಣದಿಂದ. ಅದು ಕ್ಯಾನ್ಸಲ್ ಆಗಿತ್ತು. ಕಸ್ಟಮರು ಇವತ್ತು ಫೋನ್ ಮಾಡಿದರು ನಿನ್ನೆ ಕ್ಯಾನ್ಸಲ್ ಆಗಿದ್ದಕ್ಕೆ. ಇವಾಗ ಹೋಗ್ಬೇಕಂತೆ, ಚನ್ನಪಟ್ಟಣದಲ್ಲಿ ಹೋಗ್ಬಿಟ್ಟು ಲೋಡ್ ಮಾಡ್ಕೊಂಡು ಹೋಗ್ಬೇಕಂತೆ. ಅದೇ ಒಂದು 3 ಗಂಟೆಗೆ ಲೋಡ್ ಮಾಡ್ತಾರಂತೆ, ಎಲ್ಲ ರೆಡಿ ಮಾಡ್ಕೊಂಡು ಅಲ್ಲಿಂದ ಹೋಗ್ಬೇಕಂತ. ಶ್ರೀರಂಗಪಟ್ಟಣ ಇಂದ ಮುಂದೆ ರೈಟ್ಗೆ ಕೃಷ್ಣರಾಜಪೇಟೆಗೆ ಹೋಗ್ಬೇಕಾಗಿರೋದು. ಬನ್ನಿ, ಅವರು ಇಲ್ಲೇ ಬೆಂಗಳೂರಲ್ಲಿ ಇದ್ದಾರಂತೆ. ಬೆಂಗಳೂರಿಂದ ಖಾಲಿ ಹೋಗ್ತಾ ಇದ್ದೀನಿ. ಬೆಂಗಳೂರಿಂದ ಚನ್ನಪಟ್ಟಣ ಹೋಗ್ಬಿಟ್ಟು ಖಾಲಿ, ಅಲ್ಲಿಂದ ಕೆ ಆರ್ ಪೇಟೆ ಒಂದು 80-90 ಕಿಲೋಮೀಟ್ರ್ ಹೋಗ್ಬೋದು ಅಷ್ಟೇ. ಚನ್ನಪಟ್ಟಣದಿಂದ 7,000 ರೂಪಾಯಿ ಕೊಡ್ತಾರೆ. ಹೋಗ್ಬಿಟ್ಟು ಇಳಿಸ್ಬಿಟ್ಟು ಹಂಗೆ ಸೀದಾ ಮನೆಗೆ ಹೋಗ್ಬಿಡೋದು ಚನ್ನಪಟ್ಟಣಕ್ಕೆ. ಹೋಗೋಣ ಬನ್ನಿ. RR ಗೇಟಿಗೆ ಬರೋಕ್ಕೆ ಹೇಳಿದ್ದೀನಿ. ಬೆಂಗಳೂರಲ್ಲಿ ಇದ್ದಾರಂತ ಅವರು. ಚನ್ನಪಟ್ಟಣಕ್ಕೆ ಹೋಗ್ಬೇಕಂತೀಗ RR ಗೇಟಿಗೆ ಬರ್ತಾರೆ, ಕರ್ಕೊಂಡು ಹೋಗೋಣ ಬನ್ನಿ. ಲೋಡಿಂಗ್ ಪಾಯಿಂಟ್ಗೆ ಬಂದಿದ್ದೀನಿ. ಇದೆ ನೋಡಿ ಲೋಡಿಂಗ್ ಪಾಯಿಂಟು. ಅಂಗಡಿ, ಬಟ್ಟೆ ಅಂಗಡಿ. ಲೋಡಿಂಗ್ ಎಲ್ಲ ಮಾಡ್ತಾವ್ರೆ. ಇಷ್ಟಾಗಿದೆ ನೋಡಿ ಲೋಡಿಂಗು. ಹೋಗೋಣ ಬನ್ನಿ ಡ್ರಾಪ್ ಲೊಕೇಶನ್ಗೆ. ಸ್ನೇಹಿತರೆ, ಟೈಮು 2:48 ಆಗಿದೆ. ಕೆ ಆರ್ ಪೇಟೆ ಹೋಗ್ಬೇಕು. ತೊಂಬತ್ತೆಂಟು ಕಿಲೋಮೀಟ್ರು ತೋರಿಸ್ತಾ ಇದೆ. ಹೋಗೋಣ ಬನ್ನಿ. ಸ್ನೇಹಿತರೆ, ಅನ್ಲೋಡ್ ಪಾಯಿಂಟ್ಗೆ ಬಂದು ಅನ್ಲೋಡ್ ಮಾಡ್ತಾವ್ರೆ. ಅನ್ಲೋಡ್ ಮಾಡ್ಕೊ ಹೋಗೋಣ ಬನ್ನಿ ಊರ ಕಡೆಗೆ. ಸ್ನೇಹಿತರೆ, ಟೈಮು 6 ಗಂಟೆ ಆಗಿದೆ. ಬೆಳಗ್ಗೆ 5:15ಗೆಲ್ಲ ಅನ್ಲೋಡ್ ಆಯಿತು ಗಾಡಿ. ಪಾಂಡವಪುರದ ಹತ್ರ ಹೋಗ್ತಾ ಇದ್ದೀನಿ. ಇವಾಗ ಊರಿಗೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ ಊರಿಗೆ. 8,000 ಕೊಟ್ಟರು ಕಸ್ಟಮರು. 7,300 ಚಿಲ್ಲರೆ ಬಂದಿತ್ತು ನಿನ್ನೆ ಕ್ಯಾನ್ಸಲ್ ಆದಾಗ. ಮತ್ತು ಲೋಡಿಂಗ್ಗೆ ಅಲ್ಲಿ ಗಾಡಿ ಒಳಗಡೆ ನಿಂತ್ಕೊಂಡು ನಾನೇ ಲೋಡ್ ಮಾಡ್ಕೊಂಡಿದ್ದಕ್ಕೆ ಟೋಟಲ್ 8,000 ಕೊಟ್ಟವ್ರೆ. ಲೆಕ್ಕಾಚಾರ ಎಲ್ಲ ಆಮೇಲೆ ಹೇಳ್ತೀನಿ, ಎಷ್ಟು ಕಿಲೋಮೀಟ್ರ್ ಓಡಿದೆ, ಎಷ್ಟು ಉಳಿತು ಏನು ಅಂತ. ನೋಡೋಣ ಬನ್ನಿ, ಲಾಸ್ಟಲ್ಲಿ ಹೇಳ್ತೀನಿ ಮನೆಗೆ ಹೋದ್ಮೇಲೆ. ಸೆಲ್ಫಿ ಸ್ಟಿಕ್ ತಗೊಂಡಿದ್ನಲ್ಲ, ಈ ಥರ ಒಂದು ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ. ಯಾವ ಥರ ಐತೆ, ಚೆನ್ನಾಗೈತೆ, ಹೆಂಗೈತೆ ಕಮೆಂಟ್ ಮಾಡಿ. ವಿಡಿಯೋ ಯಾವ ಥರ ಬಂದಿದೆ ಅಂತೂ ಇಂತೂ 7 ಗಂಟೆ ಬೆಳಗ್ಗೆ ಚನ್ನಪಟ್ಟಣ ಎಂಟ್ರಿ ಆಗಿದ್ದೀವಿ. ಏನೋ ನಮ್ಮ ಊರಿಗೆ ಬಂದರೆ ಆಗೋ ಖುಷಿನೇ ಬೇರೆ. ಊರ ಹತ್ರ ಅಂತ ಮುಂದೆ ಫುಲ್ ಟೈಮ್ ಮಾಡೋಕ್ಕೆ ಹೇಳಿದ್ದೀನಿ, ಮಾಡ್ತವ್ರೆ. ನೋಡೋಣ ಬನ್ನಿ ಎಷ್ಟು ಸುತ್ತೇನೋ. ಏನು ಹಿಡಿಸ್ತಾನೆ ಇದೆ, ದೊಡ್ಡ ಗನ್ನದು. ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ಹಾಕ್ತಾರೆ. 2,100 ರೂಪಾಯಿ ಇಳಿಸಿದೆ. ಸ್ನೇಹಿತರೆ, ಟೈಮು 7:35 ಆಗಿದೆ ಬೆಳಿಗ್ಗೆ. ಡೀಸೆಲ್ ಹಾಕ್ಸ್ಕೊಂಡೆ ಇಲ್ಲಿ ಊರ ಹತ್ರ, ಮನೆ ಹತ್ರ. 2,100 ರೂಪಾಯಿ ಇಳಿಸಿದೆ. ಇನ್ನೂ ಹಿಡಿಸ್ತಿತ್ತು, ನಿಧಾನ ಜಾಸ್ತಿ. ದಪ್ಪ ಗನ್ನದು ದೊಡ್ಡದು, ಜಾಸ್ತಿ ಹಿಡಿಯೋಂಗಿಲ್ಲ, ನಿಧಾನಕ್ಕೆ ಹಿಡಿಬೇಕು. ಅದಕ್ಕೆ ಸಾಕು ಒಂದು 2,100 ರೂಪಾಯಿ ಹಾಕ್ಸಿದ್ದೀನಿ. 1 ಪಾಯಿಂಟ್ ಕಮ್ಮಿ ತೋರಿಸ್ತಾ ಇದೆ. ಅದೇ ಒಂದು 4 ರೇಟು ಕಮ್ಮಿ. ಇನ್ನೊಂದು 300-400 ರೂಪಾಯಿ ಹಿಡಿಸ್ತಿತ್ತು. ಹೋಗೋಣ ಬನ್ನಿ ಮನೆ ಹತ್ರ. 266 ಕಿಲೋಮೀಟ್ರ್ ಓಡೈತೆ. ಇಲ್ಲಿಂದ ಕುಂಬ್ಳಗೂಡಿಗೆ ಎಷ್ಟಾಯ್ತದೆ ನೋಡ್ಬಿಟ್ಟು ಮನೆ ಹತ್ರ ಹೋದ್ಮೇಲೆ ಎಲ್ಲ ಲೆಕ್ಕ ಹಾಕ್ಬಿಟ್ಟು ಹೇಳ್ತೀನಿ. ಕುಂಬ್ಳಗೂಡು ಗಂಟ ಖಾಲಿ ಹೋದರೆ ಬೆಂಗಳೂರಿಂದ ಹೋಗಿ ಬಂದಿರೋದು ಟೋಟಲ್. ಕೆ ಆರ್ ಪೇಟೆಗೆ ಹೋಗಿ ರಿಟರ್ನು ಕುಂಬ್ಳಗೂಡಿಗೆ ಹೋದರೆ ಎಷ್ಟು ಕಿಲೋಮೀಟ್ರ್ ಆಗುತ್ತೆ, ಎಷ್ಟು ಡೀಸೆಲ್ ಕುಡಿಯುತ್ತೆ, ಖರ್ಚೋಗಿ ಎಷ್ಟು ಉಳಿದಿದೆ. ಖರ್ಚೇನಿಲ್ಲ, ಎಲ್ಲ ಅವರೇ ನೋಡ್ಕೊಂಡ್ರು. ಊಟ, ಟೀ, ಕಾಫಿ ಎಲ್ಲ ಅವರೇ ನೋಡ್ಕೊಂಡ್ರು. ಡೀಸೆಲ್ ಹೋಗಿ ಟೋಲ್ ಏನಿಲ್ಲ. ಡೀಸೆಲ್ ಹೋಗಿ ಎಷ್ಟು ಉಳಿತದೆ ಹೇಳ್ತೀನಿ ಬನ್ನಿ. 8,000 ಕೊಟ್ಟವ್ರೆ. 7,600 ಚಿಲ್ಲರೆ ತೋರಿಸ್ತೈತೆ ಇವತ್ತು ಪೋರ್ಟರಲ್ಲಿ. 8,000 ಕೊಟ್ಟವ್ರೆ ಲೋಡಿಂಗ್ ಹೆಲ್ಪ್ ಮಾಡಿದ್ದಕ್ಕೆ. ಲೆಕ್ಕಾಚಾರ ಎಲ್ಲ ಮನೆ ಹತ್ರ ಹೋಗ್ಬಿಟ್ಟು ಹೇಳ್ತೀನಿ.
ಸ್ನೇಹಿತರೆ ಮನೆ ಹತ್ರ ಬಂದಿದ್ದೀನಿ. 7:41 ಟೈಮು. 268 ಕಿಲೋಮೀಟ್ರ್ ಓಡಿದೆ. ಇಲ್ಲಿಂದ ಕುಂಬ್ಳಗೂಡಿಗೆ 49 ಕಿಲೋಮೀಟ್ರ್ ಇದೆ. 268 49 317 ಕಿಲೋಮೀಟ್ರ್ ಆಗುತ್ತೆ. ಡಿವೈಡೆಡ್ ಬೈ 14 ಬಂದಿರುತ್ತೆ. ಲಾಂಗ್ ಹೋಗಿದ್ದು 892 2083 ರೂಪಾಯಿ ಡೀಸೆಲ್ಲು. 8000 ಅಮೌಂಟ್ ಕೊಟ್ಟವರು. 5900 ರೂಪಾಯಿ ಉಳಿದಿದೆ ಸ್ನೇಹಿತರೆ. ಇವತ್ತಿಂದು ನೈಟ್ ಹೋಗಿದ್ದು ಬಂದದ್ದು.